ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಸಿರಿ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಪೇಪರ್ ಬಳಸಿ ಹೇಗೆ ಬಾಸ್ಕೆಟ್ ಅಥವಾ ಬುಟ್ಟಿಗಳನ್ನ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಅವೆಲ್ಲವನ್ನ ತೋರಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಕೀರ್ತಿಯವರು. ಕೀರ್ತಿಯವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ತೆ. ಕೀರ್ತಿ, ಪೇಪರ್ನಿಂದ ಹೇಗೆ ಬುಟ್ಟಿಗಳನ್ನ ಮಾಡೋದನ್ನ ನೋಡಬೇಕು ಅಂತ ನಮ್ಮ ವೀಕ್ಷಕರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆದರೆ ಅದಕ್ಕೂ ಮೊದಲು ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವ್ದು ಅಂತ ತಿಳ್ಕೊಳ್ಳೋಣ. ಶ್ಯೂರ್. ಪೇಪರ್ ಬಾಸ್ಕೆಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನ್ಯೂಸ್ ಪೇಪರ್, ಕಾರ್ಡ್ಬೋರ್ಡ್, ಗ್ಲೂ, ಫ್ಯಾಬ್ರಿಕ್ ಪೇಂಟ್, ಬ್ರಷ್, ಸ್ಯಾಟಿನ್ ರಿಬ್ಬನ್, ಸಿಸರ್ ಮತ್ತು ಕಟರ್. ಮೊದಲಿಗೆ ಸೌಮ್ಯ, ಪೇಪರ್ ಸ್ಟಿಕ್ಸ್ ಅಂತ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಪೇಪರ್ ತಗೊಂಡು ಇದನ್ನ 4 ಭಾಗವಾಗಿ ಮಡ್ಚ್ಕೋತೀನಿ. ಓಕೆ. ಅದನ್ನ ಹೀಗೆ ಮಡ್ಚ್ಕೊಂಡು ಇವಾಗ ಕಟರ್ ತಗೊಂಡು ಕಟ್ ಮಾಡ್ಕೋತೀನಿ. ಓಕೆ. ಮತ್ತೆ ಕಟ್ ಮಾಡ್ತಾರೆ? ಹಾಗೆ ಮಾಡ್ಕೋತೀನಿ. ನಂಗೆ ಬೇಸಿಕಲಿ ಈ ಲೆಂತಲ್ಲಿ ಇಷ್ಟುದ್ದ ಪೇಪರ್ ಬೇಕು. ಸೊ ಇದನ್ನ ನಾನೀಗ ರೋಲ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಸೊ ಈ ರೀಫಲ್ನ ಈ ಆ್ಯಂಗಲಲ್ಲಿ ಇಟ್ಕೊಂಡು ಕಾರ್ನರಿಂದ ಹೀಗೆ ರೋಲ್ ಮಾಡ್ಕೊಂಡು ಬರಬೇಕು. ಸೊ ಹೀಗೆ ರೋಲ್ ಮಾಡಿ ಹೀಗೆ ತಗೊಂಡು ಹೀಗೆ ರೋಲ್ ಮಾಡಬೇಕು. ಸೊ ಆದಷ್ಟು ಟೈಟಾಗಿ ಹಿಡ್ಕೊಂಡು ಹೀಗೆ ರೋಲ್ ಮಾಡಬೇಕು. ಇಲ್ಲಿ ಸ್ವಲ್ಪ ಗ್ಲೂ ಹಚ್ಚಿ ಇದನ್ನು ಹೀಗೆ ಸೀಲ್ ಮಾಡಬೇಕು. ಆಮೇಲೆ ರೀಫಿಲ್ ತೆಗೆದುಬಿಟ್ರೆ ಹೀಗೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಈ ಥರ ಅಷ್ಟು ಪೇಪರ್ಸಲ್ಲಿ ನಾವು ಕಟ್ ಮಾಡಿರೋದ್ರಲ್ಲಿ ಈ ಥರ ಪೇಪರ್ ಸ್ಟಿಕ್ಸ್ ಮಾಡ್ಕೋಬೇಕು. ಓಕೆ. ನಾನು ಮಾಡ್ತಿರೋ ಬುಟ್ಟಿಗೆ ಒಂದು 50ರಿಂದ 60 ಸ್ಟಿಕ್ಸ್ ಬೇಕಾಗತ್ತೆ ಈ ಥರ. ಸೊ ನಾನು ಹೀಗೆ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಖಂಡಿತ. ಸೊ ಇದಕ್ಕೆ ಬೇಕಾಗಿರೋದು ಮೊದಲು ಕಾರ್ಡ್ಬೋರ್ಡ್ ತಗೋಬೇಕು. ಓಕೆ. ಕಾರ್ಡ್ಬೋರ್ಡಲ್ಲಿ ನಾನು ಆಲ್ರೆಡಿ ಸರ್ಕಲ್ಸ್ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹೀಗೆ ನಿಮಗೆ ಎಷ್ಟು ದೊಡ್ಡ ಬೇಸ್ ಬೇಕೋ ಅಷ್ಟು ದೊಡ್ಡ ನೀವು ಸರ್ಕಲ್ಸ್ ಡ್ರಾ ಮಾಡ್ಕೋಬೋದು. ಸೊ ಇವಾಗ ಸಿಸರ್ ತಗೊಂಡು ಕಾರ್ಡ್ಬೋರ್ಡಲ್ಲಿ 2 ಸರ್ಕಲ್ಸ್ನ ನಾನು ಕಟ್ ಮಾಡ್ಕೋತೀನಿ. ಓಕೆ. ಸೊ ಹೀಗೆ 2 ಸರ್ಕಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ಇವಾಗ ಸ್ಟಿಕ್ಸ್ನ ನಾನು ಅರ್ಧಕ್ಕೆ ಮಡ್ಚ್ಕೋತೀನಿ. ಓಕೆ. ಸೊ ಅರ್ಧಕ್ಕೆ ಮಡ್ಚ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ 9 ಪೇಪರ್ ಸ್ಟಿಕ್ಸ್ನ ಕಟ್ ಮಾಡಿದ್ದೀನಿ ಹಾಫ್ ಆಗಿ. ಸೊ ಇದನ್ನ ನಾವಿಲ್ಲಿ ಸುತ್ತಲೂ ಅಂಟಿಸ್ಕೊಂಡ ಬರೋಣ. ಓಕೆ. ಸೊ ಮೊದಲಿಗೆ ಗ್ಲೂ ಹಚ್ಚೋಣ. ಒಟ್ಟಿಗೆ ಸುತ್ತ ಅಂಟಿಸ್ಬಿಡ್ತೀರಾ? ಒಟ್ಟಿಗೆ 9 ಕಡೆ ಇಡ್ತೀನಿ. ಹೀಗೆ 2 ಜೊತೆಯಾಗಿ ಪೇರ್ ಮಾಡಿ ನೀವು ಅಂಟಿಸ್ಕೊತಾ ಬರಬೇಕು. ಸೊ ಇಲ್ಲಿ ಇಷ್ಟು ಗ್ಯಾಪ್ ಬಿಡಬೇಕು. ಸೊ ಹೀಗೆ ನೀವು ಅಷ್ಟು 9 ಕಡ್ಡಿಗಳನ್ನ ಸುತ್ತಲೂ ಅಂಟಿಸ್ಕೊಂಡು ಬರಬೇಕು. ಈಗ ಸುತ್ತಲೂ ಅಂಟಿಸಿದ್ದೀನಿ. ಈಗ ಅಂಟಿಸಿದ್ಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ ನಾವೇನು ಕಟ್ ಮಾಡ್ಕೊಂಡಿದ್ವೋ ಅದ್ರ ಮೇಲೆ ಕೂಡ ಗ್ಲೂ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಅಂಟಿಸ್ಬೇಕು. ಡ್ರೈ ಆಗೋಷ್ಟೊತ್ತಿಗೆ ನಾವೇನು ಮಾಡೋಣ, ಈ ಸರ್ಕಲ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಪೇಪರಲ್ಲಿ ಸರ್ಕಲ್ಸ್ನ ಡ್ರಾ ಮಾಡ್ಕೋಬೇಕು. ಬೇಸಿಗೆ ನಮಗೆ ಸ್ವಲ್ಪ ಸರ್ಕಲಿಂದ ಸ್ವಲ್ಪ ದೂರದಲ್ಲಿ ಕಟ್ ಮಾಡ್ಕೊಳ್ಳೋಣ. ಹಾಗೇನೆ ಇನ್ನೊಂದು ಸರ್ಕಲ್ನ ಪ್ರಾಪರ್ ಆಗಿ ಆ ಸರ್ಕಲಲ್ಲಿ ಎಲ್ಲಿ ಮಾರ್ಕ್ ಮಾಡಿದೀವೋ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋತೀನಿ. ಇದಕ್ಕೂ ಗ್ಲೂ ಅಪ್ಲೈ ಮಾಡೋಣ. ಅದನ್ನು ಸ್ಪ್ರೆಡ್ ಮಾಡ್ತೀನಿ. ಇದನ್ನ ಇದ್ರ ಬೇಸ್ಗೆ ಅಂಟಿಸ್ಬೇಕು. ಇವಾಗ ಸಿಸರಿಂದ ಈ ಪಾರ್ಟ್ನ ಹೀಗೆ ಕಟ್ ಮಾಡ್ಕೋತೀನಿ. ಇದೇನಕ್ಕೆ ಅಂದರೆ ನಂಗೆ ಬೇಸಿಕಲಿ ಹೀಗೆ ಸೀಲ್ ಮಾಡಲಿಕ್ಕೆ. ಸೊ ಆಗ ಇದು ಬಿಟ್ಕೊಳ್ಳೋದಿಲ್ಲ ಅಂತ ಇದನ್ನ ಸುತ್ತ ಹೀಗೆ ಕಟ್ ಮಾಡ್ಕೋತೀನಿ. ಸೊ ಇವಾಗ ಎಲ್ಲ ಸೈಡು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಭಾಗದಲ್ಲಿ ಸ್ವಲ್ಪ ಗ್ಲೂ ಹಾಕಿ ಸ್ಪ್ರೆಡ್ ಮಾಡಿ ಹೀಗೆ ಕ್ಲೋಸ್ ಮಾಡ್ತೀನಿ ಇದನ್ನು. ಸೊ ಹೀಗೆ ಸುತ್ತನೂ ಗ್ಲೂ ಹಾಕಿ ಸೀಲ್ ಮಾಡಬೇಕು. ಇವಾಗ ಇನ್ನೊಂದು ಪೇಪರ್ ಏನು ಕಟ್ ಮಾಡಿದ್ವಿ ನಾವು ಸರ್ಕ್ಯುಲರ್ ಶೇಪಲ್ಲಿ, ಅದಕ್ಕೂ ಗ್ಲೂ ಹಾಕಿ ಸ್ಪ್ರೆಡ್ ಮಾಡಿ
ಅದನ್ನು ಇದ್ರ ಮೇಲೆ ಅಂಟಿಸ್ಬೇಕು. ಈ ಎಕ್ಸಸ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಬೇಸ್ ರೆಡಿ ಆಗಿದೆ. ಸೊ ಇದ್ರ ಮೇಲೆ ನಾವು ವೀವ್ ಮಾಡ್ಕೊಳಕ್ಕೆ ಶುರು ಮಾಡೋಣ. ಅದಕ್ಕೆ ಈ ಪೇಪರ್ ಸ್ಟಿಕ್ ಏನಿದೆ ಅದನ್ನು ತಗೊಂಡು ಮೊದಲು ಇದನ್ನು ಹೀಗೆ ಫ್ಲ್ಯಾಟನ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಕೊನೆಗೆ ಗ್ಲೂ ಹಾಕೋಣ. ಗ್ಲೂ ಹಾಕಿ ಒಂದನ್ನು ತಗೊಂಡು ಹೀಗೆ ಇಲ್ಲಿ ಪ್ಲೇಸ್ ಮಾಡಿ ಇದನ್ನು ಹೀಗೆ ಬೆಂಡ್ ಮಾಡಿ ಇಲ್ಲಿ ಹೀಗೆ ಸೀಲ್ ಮಾಡ್ತೀನಿ. ಸೊ ಇದು ಅಂಟೋವರೆಗೂ ಕಾಯಬೇಕು. ಇವಾಗ ಇದು ಮುಂದಿನ ಭಾಗದಲ್ಲಿದೆ. ಸೊ ಹಾಗಾಗಿ ಈ ಸ್ಟ್ರಿಪ್ ಏನಿದೆ ಇಲ್ಲಿ ಇದನ್ನು ನಾನು ಹೀಗೆ ಇಟ್ಕೋತೀನಿ. ಇದನ್ನು ಆಲ್ಟರ್ನೇಟ್ ಆಗಿ ಒಂದು ಹಿಂದೆ ಒಂದು ಮುಂದೆ ಹಾಗೆ ಮಾಡ್ಕೋಬೇಕು. ಇವಾಗ ಇದು ಹಿಂಭಾಗ ಹೋಯ್ತು, ಎದುರುಗಡೆ ಕಾಣಿಸುತ್ತೆ, ಇದು ಒಳಗಡೆ ಬಂತು. ಹಾಗೆ ಇದನ್ನು ಆಲ್ಟರ್ನೇಟ್ ಆಗಿ ಮತ್ತೆ ಇದನ್ನು ಒಳಗಡೆ ತಗೋಬೇಕು. ಹೀಗೆ ಇದು ಒಳಗಿದೆ, ಇದನ್ನು ಹೊರಗೆ ತಗೋತೀನಿ. ಒಂದು ಒಳಗೆ ಒಂದು ಹೊರಗೆ. ಸೊ ನಾವು ಆಡ್ ನಂಬರ್ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಬಂದಾಗ ನಮಗೆ ಇದು ಒಳಗಡೆ ಹೊರಟೋಗತ್ತೆ. ಈವನ್ ತೊಗೊಂಬಿಟ್ರೆ ಎರಡು ಒಳಗೊಳಗೆ ಬಂದ್ಬಿಡತ್ತೆ. ಸೊ ಹಾಗಾಗಿ ಆಡ್ ನಂಬರ್ಸ್ ತೊಗೋಬೇಕು. ಸೊ ಇಲ್ಲಿ ನೀವು ನೋಡೋಕ್ಕೆ ಹೋದರೆ ಇದು ಹೊರಗಿದೆ, ಇದು ಒಳಗೆ ಬಂದಿದೆ. ಇವಾಗ ಇಲ್ಲಿ ನಾವು ಒಳಗೆ ಹೋಗಿದೆ. ಸೊ ಇದನ್ನು ಹೊರಗಡೆ ವೀವ್ ಮಾಡ್ತೀವಿ. ಹಾಗೆ ಇದನ್ನು ಒಳಗೆ ತಗೋತೀನಿ. ಹೀಗೆ ವೀವ್ ಮಾಡ್ತಾ ಹೋಗಬೇಕು. ಇಲ್ಲಿ ನನ್ನ ಈ ಸ್ಟಿಕ್ಕು ಉದ್ದ ಮುಗ್ದೋಗಿದೆ. ಸೊ ಹಾಗಾಗಿ ಇನ್ನೊಂದು ಸ್ಟಿಕ್ನ ಜಾಯಿನ್ ಮಾಡಬೇಕು. ಸೊ ಇನ್ನೊಂದು ಸ್ಟಿಕ್ನ ತಗೊಂಡು ಅದನ್ನು ನಾನು ಫ್ಲ್ಯಾಟ್ ಮಾಡ್ಕೋತೀನಿ. ಸೊ ಏನು ಮಾಡಬೇಕು ಅಂದರೆ ಈ ಸ್ಟಿಕ್ ಒಳಗೆ ಈ ಸ್ಟಿಕ್ನ ತೂರಿಸ್ಬೇಕು. ಸೊ ಈ ಗ್ಯಾಪ್ ಏನಿದೆ ಇಲ್ಲಿ ಇದರೊಳಗೆ ಇದನ್ನು ಹೀಗೆ ತೂರಿಸ್ಬೋದು. ಸೊ ಇಲ್ಲಿ ನಾನು ಗ್ಲೂ ಹಚ್ಕೋತೀನಿ ಮೇಲೆ. ಗ್ಲೂ ಹಚ್ಕೊಂಡು ಇದನ್ನು ಇದರೊಳಗೆ ಇನ್ಸರ್ಟ್ ಮಾಡ್ತೀನಿ. ಸೊ ಈಗ ಅಟ್ಯಾಚ್ ಆಗಿದೆ. ಸೊ ಹೀಗೆ ವೀವ್ ಮಾಡ್ತಾ ಬರಬೇಕು. ಆ್ಯಡ್ ಮಾಡಿಕೊಂಡು ಸ್ಟಿಕ್ಸ್ನ ಅಟ್ಯಾಚ್ ಮಾಡಿಕೊಂಡು ವೀವ್ ಮಾಡ್ಕೊಂಡು ಬರಬೇಕು. ಇದನ್ನು ಸ್ವಲ್ಪ ಹೀಗೆ ಕೆಳಗೆ ತಳ್ತಾ ಬಂದರೆ ಅದು ಪ್ರಾಪರಾಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ಲೂಸ್ ಆಗೋಗುತ್ತೆ. ಇಲ್ಲಾಗಿದೆ. ಸೊ ಇನ್ನೊಂದು ಅಂಟಿಸ್ಕೊತೀನಿ. ಫ್ಲ್ಯಾಟ್ ಮಾಡಿ ವೀವಿಂಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ ವೀಕ್ಷಕರೇ. ವಿರಾಮದ ನಂತರ ಮತ್ತೆ ಸಿಗೋಣ.